ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ. ಸ್ವಲ್ಪ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು. ಇದು ಅಂಗಡಿಲಿ ತರಿಸಿದ್ದಂಥ ಹಿಟ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ಇದು ಪಂಪ್ಕಿನ್ ಪರಂಗಿ ಅಂತಾರಲ್ವ, ಅದನ್ನು ಚಿಕ್ಕದಾಗಿ ತುರಿದ್ಬಿಟ್ಟು ಗ್ರೇಟ್ ಮಾಡಿಬಿಟ್ಟು ಅದನ್ನು ಚಪಾತಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಕೆಲವೊಂದು ಮಕ್ಕಳು ಕೆಲವೊಂದು ವೆಜಿಟೇಬಲ್ ತಿನ್ನಲ್ಲ ಅಲ್ವಾ, ಅಂತಹ ಮಕ್ಕಳಿಗೆ ಈ ರೀತಿ ನಾವು ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಸಿ ಅವ್ರಿಗೆ ಚಪಾತಿ ಮಾಡಿಕೊಟ್ರೆ ವೆಜಿಟೇಬಲ್ಲು ತಿಂದಾಗ ಆಗುತ್ತೆ. ಮಕ್ಕಳಿಗೆ ತುಂಬ ಪ್ರೋಟೀನು ವಿಟಮಿನ್ನು ಸಹ ನಾವು ಚಪಾತಿ ಹೊಟ್ಟೆ ಮಿಕ್ಸ್ ಮಾಡಿ ಕೊಟ್ಟಾಗುತ್ತೆ. ನೋಡ್ತಿರ್ಬೋದು, ಸ್ವಲ್ಪ ವೆಜಿಟೇಬಲ್ ಹಾಕೋದ್ರಿಂದ ಚಪಾತಿ ಸ್ವಲ್ಪ ಸ್ಮೂತ್ ಬರೋಲ್ಲ, ರಫ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೊಸರನ್ನು ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ಸ್ವೀಟ್ ಮೊಸರಲ್ಲ ಫ್ರೆಂಡ್ಸ್, ಸ್ವಲ್ಪ ಹುಳಿ ಇರಬೇಕು ಮೊಸರು, ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ನೀವು ನೋಡ್ತಿರ್ಬೋದು, ಸ್ವಲ್ಪ ಉಪ್ಪು, ನೀರು, ಮೊಸರು ಮತ್ತು ನಾನು ತುರಿದಿಟ್ಕೊಂಡಿದ್ದಂತಹ ಪಂಪ್ಕಿನ್ನ ಮಿಕ್ಸ್ ಮಾಡಿ ನಾನಿಲ್ಲಿ ಚಪಾತಿ ಹಿಟ್ಟಿನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆಮೇಲೆ ಆಯಿಲನ್ನು ನಾನು ಹಾಕಿಬಿಟ್ಟು ಜಸ್ಟ್ ಸ್ವಲ್ಪ ಕೋಟಿಂಗ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ನಾನು ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಚಪಾತಿ ಹಿಟ್ಟನ್ನು ನಾನು ಕಲಿಸ್ಬಿಟ್ಟು ಇಡ್ತೀನಿ. ಇದರಿಂದ ಏನಾಗುತ್ತೆ, ಒಂದು 15 to 20 ಮಿನಿಟ್ಸು ಚಪಾತಿ ಹಿಟ್ಟು ಚೆನ್ನಾಗಿ ರೆಸ್ಟ್ ಆಗುತ್ತೆ, ಅವಾಗ ತುಂಬ ಸ್ಮೂತಾಗಿ ಚಪಾತಿ ಬರುತ್ತೆ. ಫ್ರೆಂಡ್ಸ್, ನೀವು ಯಾವ ರೀತಿ ಮಕ್ಕಳಿಗೆ ವೆಜಿಟೇಬಲ್ಸ್ನ ಯಾವ ರೀತಿ ಹೈಡ್ ಮಾಡಿ ಗೊತ್ತಿಲ್ಲದೆ ತಿನ್ನಿಸ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮಕ್ಕಳಿಗೆ ಈ ವೆಜಿಟೇಬಲ್ಸ್ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಇದು ನನ್ನ ಸ್ಕೂಲಿನ ಥರ್ಡ್ ಡೇ ಪ್ರಿಪ್ರೇಷನ್ನು. ವ್ಲಾಗ್ 1ನಲ್ಲಿ ನಾನು ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ನಾನು ಏನು ಬಾಕ್ಸಿಗೆ ಮಾಡಿ ಹಾಕಿದ್ದೆ ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಸ್ಕೂಲ್ ಡೇ 1 ವ್ಲಾಗಲ್ಲಿ. ಇದು ಥರ್ಡ್ ಡೇ ವೆಡ್ನೆಸ್ಡೇ ಪ್ರಿಪ್ರೇಷನ್ನು. ನಮ್ಮ ಮಕ್ಕಳಿಗೆ ಬೀಟ್ರೂಟ್ ತುರಿದು ಮಾಡಿದ ಪಲ್ಯ ಅಂದರೆ ತುಂಬ ಇಷ್ಟ. ಚಪಾತಿ ಜೊತೆ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಹಾಗಾಗಿ ಮಕ್ಕಳ ಡಿಮ್ಯಾಂಡ್ ಮೇಲೆ ಬೀಟ್ರೂಟನ್ನು ತುರಿದ್ಬಿಟ್ಟು ಪಲ್ಯ ಮಾಡಿ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಪಾಪ ಸಮ್ಮರಲ್ಲಿ ಅವ್ರ ವಿಷಸ್ಗಳನ್ನ ಏನೂ ಫುಲ್ಫಿಲ್ ಮಾಡೋಕ್ಕೆ ಆಗಲೇ ಇಲ್ಲ ಫ್ರೆಂಡ್ಸ್. ಬಿಕಾಸ್ ನಾನೊಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ನಮ್ಮನೆಯವರು ತುಂಬ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿಬಿಟ್ರು. ಮಕ್ಕಳು ನಾವು ಏನು ಮಾಡ್ತಿದ್ವಿ, ಏನು ಪ್ರಿಪೇರ್ ಮಾಡ್ತಿದ್ವಿ ಅದನ್ನೇ ತಿಂತಾಯಿದ್ರು. ಅಟ್ಲೀಸ್ಟ್ ನನಗೆ ಇವಾಗ ವೆಕೇಷನ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಪ್ರತಿದಿನ ಸ್ಕೂಲ್ಗೆ ಆಲ್ಟರ್ನೇಟಿವ್ ಡೇ, ಒಂದು ದಿನ ಪಿಂಕು ಫೇವ್ರೆಟ್ ಡಿಶ್ಶು, ಇನ್ನೊಂದು ದಿನ ಹಿಮ ಫೇವ್ರೆಟ್ ಡಿಶ್ಶು, ಆ ರೀತಿ ಕೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು. ಸಿಂಪಲ್, ನಿಮಗೆ ಯೂಶ್ವಲಿ ಗೊತ್ತೇ ಇದೆ ಬೀಟ್ರೂಟ್ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ. ಸಿಂಪಲ್ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಹಾಕಿ ಒಣಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಯೂಶ್ವಲಿ ಸ್ವಲ್ಪ ನಾನು ಬಾಕ್ಸ್ಗೆಲ್ಲ ಹಸಿಮೆಣಸಿಕಾಯಿ ಅವಾಯ್ಡ್ ಮಾಡ್ತೀನಿ. ಮೈಲ್ಡ್ ಫ್ಲೇವರ್ ಬಿಡುತ್ತೆ ಒಣಮೆಣಸಿನ್ಕಾಯಿ. ಬೇಸಿಗೆ ಅಲ್ವಾ, ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಅಂತ ಹಸಿಮೆಣಸಿಕಾಯಿ ತಿಂದರೆ ಸ್ವಲ್ಪ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತಲ್ವ. ಹಾಗಾಗಿ ಮಕ್ಕಳು ಸ್ಕೂಲಲ್ಲಿ ನೀರನ್ನ ತುಂಬ ಕಡಿಮೆ ಕುಡಿತಾರೆ. ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಸ್ಪೈಸಿನ ಕಡಿಮೆ ಮಾಡಿ ಡಿಶಸ್ನ ಪ್ರಿಪೇರ್ ಮಾಡಿ ಅವ್ರಿಗೆ ಲಂಚ್ ಬ್ಯಾಗ್ಗೆ ಪ್ಯಾಕ್ ಮಾಡ್ತೀನಿ. ಆ ಕಡೆ ಬೀಟ್ರೂಟ್ ಪಲ್ಯ ರೆಡಿ ಆಗ್ತಿದೆ. ಸ್ವಲ್ಪ ನೀರನ್ನು ನಾನು ಹಾಕಿಬಿಟ್ಟು ಸ್ಟೀಮ್ಗೆ ಇಟ್ಟಿದ್ದೀನಿ. ಇಲ್ಲಿ ನಿಮಗೆ ಯೂಶ್ವಲಿ ಗೊತ್ತಿರೋ ಹಾಗೆ ನನ್ನ ಮಕ್ಕಳಿಗೆ ಡೈಲಿ ಮ್ಯಾಂಗೋ ಜ್ಯೂಸನ್ನು ಕೊಡ್ತೀನಿ. ಈಗ ಸೀಸನ್ ಆಗಿರೋದ್ರಿಂದ ನಾನು ಮ್ಯಾಂಗೋ ಮಿಲ್ಕ್ ಶೇಕನ್ನು ಕೊಡ್ತೀನಿ. ಇಲ್ಲಿ ಮ್ಯಾಂಗೋನ ನಾನು ರೆಡಿ ಮಾಡ್ತಿದ್ದೀನಿ. ಕೆಲವೊಂದು ಸಲ ಮಿಕ್ಸಿ ಜಾರಲ್ಲಿ ಮಾಡ್ತೀನಿ, ಕೆಲವೊಂದು ಸಲ ಜ್ಯೂಸರಲ್ಲಿ ಮಾಡ್ತೀನಿ, ಕೆಲವೊಂದು ಸಲ ಬ್ಲೆಂಡರಲ್ಲಿ ಮಾಡ್ತೀನಿ. ನನಗೆ ಯಾವ ರೀತಿ ಮೂಡ್ ಮತ್ತು ಅನುಕೂಲ ಇರುತ್ತೋ ಆ ರೀತಿ ಮಾಡ್ತೀನಿ. ನೋಡ್ತಿರ್ಬೋದು, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಪಲ್ಯನ ರೆಡಿ ಮಾಡಿ ಫೈನಲ್ ಟಚ್ಗೆ ಅದನ್ನು ಕ್ಲೋಸ್ ಮಾಡಿಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಹಾಲು ಹಾಕ್ತಾಯಿದ್ದೀನಿ. ಇವತ್ತು ಪ್ಯಾಕೆಟ್ ಹಾಲು ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ತರಿಸಿದ ಫ್ರಿಜ್ಜಲ್ಲಿತ್ತು, ಸ್ವಲ್ಪ ಚಿಲ್ಲಾಗಿತ್ತು. ಹಾಗಾಗಿ ಅದನ್ನೇ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ, ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಈ ರೀತಿ ನಾನು ಮಿಕ್ಸ್ ಮಾಡಿ ಕೊಡ್ತೀನಿ. ಅದನ್ನು ಮಕ್ಕಳು ಜ್ಯೂಸರ್ ಬಾಟಲ್ಗೆ ಹಾಕೋತಾರೆ. ಫ್ರೆಂಡ್ಸ್, ಇದು ಹಾಟ್ ಆ್ಯಂಡ್ ಕೋಲ್ಡ್ ಬಾಟಲು. ನೀವು ಚಿಲ್ಲಾಗಿ ಜ್ಯೂಸನ್ನು ಹಾಕಿದ್ರೆ ಅದು ಅವ್ರು ಸಂಜೆವರೆಗೂ ಬರೋವರೆಗೂ ಅದೇ ರೀತಿ ಚಿಲ್ಲಾಗಿ ಇರುತ್ತೆ. ಸ್ವಲ್ಪ ಪಲ್ಪಿ ಇದೆ, ನೋಡ್ತಿರ್ಬೋದು. ನಮ್ಮ ಮಕ್ಕಳಿಗೆ ಆ ಪಲ್ಪ್ ಸಿಕ್ಕರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮಮ್ಮಿ ಸ್ವಲ್ಪ ಚಂಕ್ಸ್ ಇರಲಿ ಮ್ಯಾಂಗೋದು ಅಂತಾರೆ. ಹಾಗಾಗಿ ನಾನು ಸ್ವಲ್ಪ ಜಸ್ಟ್ ಕ್ರಷ್ ಮಾಡಿ, ತುಂಬ ಸ್ಮೂತಾಗಿ ನಾನು ಬ್ಲೆಂಡ್ ಮಾಡಲ್ಲ. ಕೊನೆಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ವಾಟರ್ ಹಾಕಿಬಿಟ್ಟು ರಿನ್ಸ್ ಮಾಡಿ ಎರಡನ್ನು ಫಿಲ್ ಮಾಡ್ತೀನಿ. ಅದಾದಮೇಲೆ ಅವ್ರಿಗೆ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ನಾರ್ಮಲ್ ಏನು ಮನೆ ಹಾಲಿರುತ್ತಲ್ವ ಅದನ್ನು ಹಾಕ್ಕೊಂಡು ಒಂದು 2 to 3 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಸಂಜೆ ಕುಡಿಯೋವರೆಗೂ ಚಿಲ್ಲಾಗೇ ಇರುತ್ತೆ. ಆಮೇಲೆ ಒಂದು ಅಡ್ವಾಂಟೇಜ್ ಏನಂದರೆ, ಈ ಬಾಟ್ಲಲ್ಲಿ ಜ್ಯೂಸು ಸ್ಮೆಲ್ ಬರಲ್ಲ. ಅಂದರೆ ಒಂಥರ ಈ ಹಾಲಾಕಿ ಮಾಡಿರ್ತೀವಲ್ವ, ಸಂಜೆವರೆಗೂ ಸ್ಮೆಲ್ ಬರುತ್ತೆ. ಆ ರೀತಿ ಏನೂ ಆಗೋಲ್ಲ ಫ್ರೆಂಡ್ಸ್. ಸಂಜೆ ಬಂದಮೇಲೆ ಮತ್ತೆ ಬಿಸಿನೀರಲ್ಲಿ ವಾಶ್ ಮಾಡಿ ಬಾಟಲ್ನ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀವಿ. ಹಾಗಾಗಿ ಎಕ್ಸ್ಪೆಷಲಿ ಜ್ಯೂಸ್ಗೆ ಅಂತಲೇ ಈ ಬಾಟಲ್ನ ಅವರು ತೊಗೊಂಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಜ್ಯೂಸ್ ರೆಡಿಯಾಗಿದೆ, ಬೀಟ್ರೂಟ್ ಪಲ್ಯನೂ ರೆಡಿಯಾಗಿದೆ. ಇವಾಗ ನಾನು
ನಾನೇನು ಚಪಾತಿ ರೆಡಿ ಮಾಡ್ಕೊಂಡಿದ್ನಲ್ವ ಪಂಪ್ಕಿನ್ ತುರಿ ಹಾಕಿಬಿಟ್ಟು ಅದನ್ನು ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಸೊ ಮೊದಲು ಬಾಕ್ಸಿಗೆ ಮತ್ತು ತಿನ್ನೋಕ್ಕೆ ಕೊಟ್ಬಿಡ್ತೀನಿ. ಅವ್ರು ತಿನ್ನೋದ್ರೊಳಗಡೆ ನಾನು ಬಾಕ್ಸಿಗೂ ಸತ ಚಪಾತಿಗಳನ್ನ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅವ್ರು ಎರಡೆರಡೇ ತೊಗೊಂಡೋಗೋದು. ಇಬ್ಬರು ಒಂದೊಂದು ಚಪಾತಿ ತಿಂದ್ಬಿಟ್ಟು ಬಾಕ್ಸಿಗೆ ಎರಡೆರಡು ತೊಗೊಂಡೋಗ್ತಾರೆ. ಸೊ ಜ್ಯೂಸ್ ಇರುತ್ತೆ. ಸೊ ಹಾಗಾಗಿ ನೋಡ್ತಿರ್ಬೋದು ಹಿಮ ಆಲ್ರೆಡಿ ಅವಳು ಬ್ರೇಕ್ಫಾಸ್ಟನ್ನ ಅವಳೇ ಸರ್ವ್ ಮಾಡ್ಕೋತಿದ್ದಾಳೆ. ಸೊ ಸ್ವಲ್ಪ ಸೆಲ್ಫ್ ಡಿಸಿಪ್ಲಿನ್ ಕಲಿಸೋದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ನಾನು ಮೊದಲೇ ಹೇಳಿದ್ದೆ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ಅವಳಿಗೆ ಎಷ್ಟು ಬೇಕಷ್ಟು ಚಪಾತಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಪಲ್ಯಕ್ಕೆ ತುಪ್ಪ ಈಸ್ ಮೈ ಕಿಡ್ಸ್ ಫೇವ್ರೆಟ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅವ್ರಿಗೆ ತುಪ್ಪ ಇರಲೇಬೇಕು. ನೋಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ಅವ್ರು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೋತಾರೆ. ಅಷ್ಟರೊಳಗಡೆ ನಾನು ಮನೆಯವ್ರಿಗೂ ಒಂದೆರಡು ಚಪಾತಿನ ರೆಡಿ ಮಾಡಿಬಿಡ್ತೀನಿ. ಅವರು ಎಲ್ಲ ಹೊರಡಬೇಕು. ಸೊ ನನಗೂ ಬ್ರೇಕ್ಫಾಸ್ಟ್ ಕೊಡು ಅಂದರು. ಹಾಗಾಗಿ ನೀವಿಲ್ಲಿ ನೋಡ್ತಿರ್ಬೋದು ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಚಪಾತಿ. ಸ್ವಲ್ಪ ಆರೆಂಜ್ ಕಲರ್ ಬಂದಿದೆ ಚಪಾತಿ, ಬಿಕಾಸ್ ನಾನು ಹೇಳಿದ್ನಲ್ವ ಪಂಪ್ಕಿನ್ ಹಾಕೋದ್ರಿಂದ ಅದ್ರದ್ದು ನ್ಯಾಚುರಲ್ ಕಲರು ಮತ್ತು ಫ್ಲೇವರು ನಿಮಗೆ ಚಪಾತಿಯಲ್ಲಿ ಸಿಕ್ಕೇ ಸಿಗುತ್ತೆ. ಬಟ್ ದಿಸ್ ದ ಬೆಸ್ಟ್ ವೇ ಟು ಫೀಡ್ ಕಿಡ್ಸ್ ಸಮ್ ವೆಜಿಟೇಬಲ್ಸ್. ಯಾವ ವೆಜಿಟೇಬಲ್ ತಿನ್ನೋಕೆ ಮಕ್ಕಳು ನಖರ ಮಾಡ್ತಾರಲ್ಲ, ಈ ರೀತಿ ಮಾಡಿ ಫ್ರೆಂಡ್ಸ್. ನೋಡ್ತಿರ್ಬೋದು ಆಲ್ರೆಡಿ ರಿವ್ಯೂ ಕೊಟ್ಟಾಯಿತು ನಮ್ಮ ಚೋಟು ಮೇಡಮ್, ತುಂಬ ಚೆನ್ನಾಗಿದೆ ಮಮ್ಮಿ ಅಂತಂದ್ಬಿಟ್ಟು. ಸೊ ಇವಾಗ ಅವರು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಈಸ್ ವೆರಿ ಫೌಂಡ್ ಆಫ್ ಈ ಥರ ಬಿಸಿ ಬಿಸಿದು ಚಪಾತಿ, ಈ ಬೀಟ್ರೂಟ್ ಪಲ್ಯ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಒಂದು ಬೈಟ್ನ ನನಗೂ ತಿನ್ನಿಸಿದ್ರು, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ನನ್ನ ಕೆಲಸ ಇತ್ತಲ್ವ, ಹಾಗಾಗಿ ಅವರು ಹಾಲಿಗೆ ಕೂತ್ಕೊಂಡು ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡು ಇಬ್ಬರು ಸಿಸ್ಟರ್ಸು ಈ ರೀತಿ ಒಂದೇ ಪ್ಲೇಟಲ್ಲಿ ಅವರು ಡೈಲಿ ಬ್ರೇಕ್ಫಾಸ್ಟ್ನ ಮಾಡ್ತಾರೆ. ಫ್ರೆಂಡ್ಸ್ ಇದೆಲ್ಲ ನಾನು ಒಂದು ರುಟೀನನ್ನು ಅವ್ರಿಗೆ ಫಾಲೋ ಮಾಡಿದ್ದೀನಿ. ಅವರೇ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಕೋಬೇಕು, ಇಬ್ಬರು ಜೊತೆಗೆ ಕೂತ್ಕೊಂಡು ಟಿಫನ್ ಮಾಡಬೇಕು. ಈ ರೀತಿ ನಾನು ಕೆಲವೊಂದು ರುಟೀನನ್ನು ಅವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ನೋ ಕಾಂಪ್ರಮೈಸ್. ಹಾಗಾಗಿ ಅವರು ಅವರೇ ಬ್ರೇಕ್ಫಾಸ್ಟ್ ಹಾಕೋತಾರೆ, ಬಾಕ್ಸ್ ರೆಡಿ ಮಾಡ್ಕೋತಾರೆ, ಈ ರೀತಿ ಜೊತೆಗೆ ತಿಂಡಿ ತಿಂತಾರೆ. ಸೊ ಶೇರ್ ಮಾಡಿಕೊಂಡು ಫ್ರೆಂಡ್ಸ್ ಆದಷ್ಟು ಸಿಬ್ಲಿಂಗ್ಸ್ ಇದ್ದರೆ ಇದೇ ರೀತಿ ಒಂದು ಬಾಂಡಿಂಗನ್ನು ನೀವು ಮಕ್ಕಳಲ್ಲಿ ಕ್ರಿಯೇಟ್ ಮಾಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಎಲ್ಲ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ ಅಂತ ಹೇಳಲ್ಲ. ಕೆಲವೊಂದು ಮಕ್ಕಳು ಸ್ಟಬ್ಬನ್ ಇರ್ತಾರೆ, ಅವ್ರ ಕ್ಯಾರೆಕ್ಟರ್ ಇವ್ರಿಗೆ ಇಷ್ಟ ಆಗೋಲ್ಲ, ಇವ್ರ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಗೋಲ್ಲ. ಆದಷ್ಟು ನಾವು ತಾಳ್ಮೆಯಿಂದ ಮಕ್ಕಳಲ್ಲಿ ಆ ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಬಾಕ್ಸಿಗೆ ನಾನು ಬೀಟ್ರೂಟ್ ಪಲ್ಯ ಅದೇ ಚಪಾತಿನ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಬಾಕ್ಸ್ ಮುಚ್ಚಿಬಿಟ್ರೆ ಅದೊಂಥರ ಸ್ಟೀಮ್ ಫಾರ್ಮೇಷನ್ ಆಗುತ್ತೆ, ತುಂಬ ಸ್ಟೀಮಿ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಡ್ರೈ ಹಾಕೋಕ್ಕೆ ಬಿಡ್ತೀನಿ. ನೋಡ್ತಾ ಇರ್ಬೋದು ನಮ್ಮ ಪಿಂಕುನೇ ಬಾಕ್ಸಿಗೆ ಸರ್ವ್ ಮಾಡ್ಕೊತಾ ಇದ್ದಾರೆ. ನಾನು ಹೇಳಿದೆ ನೋಡೋಣ ಸರ್ವ್ ಮಾಡ್ಕೊ ಅಂತ, ಅವ್ರಿಗೆ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಪಲ್ಯನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಆದಷ್ಟು ಸ್ವಲ್ಪ ಈ ವೆಜ್ಜಿಸ್ ಎಲ್ಲ ಜಾಸ್ತಿ ಪಲ್ಯ ಮಾಡಿದಾಗ ಚಪಾತಿ ಕಡಿಮೆ ಇಡ್ತೀನಿ, ಸ್ವಲ್ಪ ಪಲ್ಯವನ್ನು ಜಾಸ್ತಿ ಇಡ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಬಂದಿದೆ ಚಪಾತಿ. ಸೊ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಚಪಾತಿ. ಸೊ ಫೋಲ್ಡ್ ಮಾಡಿದ್ರೆ ಎಲ್ಲೂ ಕಟ್ ಆಗ್ತಾಯಿಲ್ಲ, ಅಷ್ಟು ಸ್ಮೂತಾಗಿ ಬಂದಿದೆ. ಕೆಲವೊಂದು ಮನೇಲಿ ಹೇಳ್ತಾರೆ ಚಪಾತಿ ಗಟ್ಟಿ ಆಗಿಬಿಡುತ್ತೆ, ಸೀದ್ಬಿಡುತ್ತೆ, ಜಗ್ಗಕ್ಕೆ ಆಗಲ್ಲ, ಅಷ್ಟು ರಫ್ ಆಗಿರುತ್ತೆ ಅಂತ. ನಾನು ಯಾವ ಟ್ರಿಕ್ಕನ್ನು ಫಾಲೋ ಮಾಡ್ತೀನಿ ಅಂದರೆ ಆಯಿಲ್ ಹಾಕಿ ಚಪಾತಿ ಹಿಟ್ಟು ಕಲಸಲ್ಲ. ಚಪಾತಿ ಹಿಟ್ಟೆಲ್ಲ ವಾಟ್ರಲ್ಲಿ ಕಲಸಿ ಆದಮೇಲೆ ಈ ರೀತಿ ಯಾವುದಾದ್ರೂ ಸೊಪ್ಪು ಮತ್ತು ತರಕಾರಿ ಹಾಕಿದಾಗ ಸ್ವಲ್ಪ ಮೊಸರು ಹಾಕೋದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಆವಾಗ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಚಪಾತಿ. ಹಾಗಾಗಿ ಸೊ ಇನ್ನೊಂದು ಹಾಫನ್ನ ನಾನು ಇಟ್ಟೆ, ಯಾಕಂದರೆ ಕೆಲವೊಂದು ಸಲ ಶಾರ್ಟೇಜ್ ಆಗುತ್ತೆ ಚಪಾತಿ ಸೈಜು ಚಿಕ್ಕದಾಗಿದ್ದಾಗ. ಹಾಗಾಗಿ ಮಕ್ಕಳಿಗೆ ಗೊತ್ತಿಲ್ಲದೆ ಬಾಕ್ಸಲ್ಲಿ ಒಂದು ಹಾಫ್ ಚಪಾತಿನ ಮತ್ತೆ ಇಟ್ಬಿಡ್ತೀನಿ. ಅವ್ರು ನೋಡಿದ್ರೆ ತೆಗಿಸ್ತಾರೆ, ಹಾಗಾಗಿ ಗೊತ್ತಿಲ್ಲದೆ ನಾನು ಬಾಕ್ಸಿಗೆ ಪ್ಯಾಕ್ ಮಾಡಿದೆ. ನೋಡ್ತಿರ್ಬೋದು ಜ್ಯೂಸು, ನ್ಯಾಪ್ಕಿನ್ನು ಮತ್ತು ಬಾಕ್ಸನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತೇನೆ, ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಮಕ್ಕಳಿಗೆ ಅವಾಯ್ಡ್ ಮಾಡಿ. ಬಿಸಿ ಬಿಸಿ ಫುಡ್ಡನ್ನು ಆದಷ್ಟು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬೇಡಿ. ನೋಡಿ ಲಂಚ್ ಬ್ಯಾಗೆಲ್ಲ ರೆಡಿ ಆಯಿತು. ಇವಾಗ ಆ್ಯಸ್ ಯೂಶ್ವಲ್ ಬ್ಯಾಗೆಲ್ಲ ಹೊರಗಿಟ್ಕೊಂಡಿದ್ದಾರೆ. ಸೊ ಇವಾಗ ಲಂಚ್ ಬ್ಯಾಗ್ನೂ ಹೊರಗಿಟ್ಕೋತಾ ಇದ್ದಾರೆ. ಏನು ನಾರ್ಮಲ್ ಯೂನಿಫಾರ್ಮು ಒಬ್ರಿಗಿರುತ್ತೆ, ಒಬ್ರಿಗಿರಲ್ಲ. ಸೊ ಹಾಗಾಗಿ ಒಂದೊಂದು ದಿನ ಒಬ್ಬೊಬ್ರು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ. ಸೊ ಆಲ್ರೆಡಿ ವ್ಯಾನ್ ಬಂದಿದೆ, ಇವಾಗ ಕೂತಿದ್ದಾರೆ, ಇವಾಗ ಪಿಂಕೂ ಹೋಗ್ತಿದ್ದಾಳೆ. ಸೊ ನಿಮ್ಗೆ ಆಲ್ರೆಡಿ ಮೊದಲೇ ಹೇಳ್ದಾಗೆ ಅವರು ಪ್ರೈವೇಟ್ ವ್ಯಾನಲ್ಲೇ ಹೋಗೋದು. ಸೊ ಫ್ರೆಂಡ್ಸ್, ನಿಮ್ಮದು ಶೆಡ್ಯೂಲ್ ಯಾವ ಥರ ಇದೆ, ಯಾವ ರೀತಿ ಟೆನ್ಷನ್ ಕೊಡ್ತಿದ್ದಾರೆ ಮಕ್ಕಳು, ಸ್ಕೂಲ್ ಯಾವಾಗಲಿಂದ ಸ್ಟಾರ್ಟ್ ಆಗಿದೆ, ಕೆಲವೊಬ್ಬರಿಗೆ ಏನು ಸ್ಕೂಲು ಮಂಡೆಯಿಂದ ಸ್ಟಾರ್ಟ್ ಆಗಿದೆ, ಕೆಲವೊಬ್ಬರು ಸ್ಕೂಲ್ಗಳಲ್ಲಿ ಏನು ನೆಕ್ಸ್ಟ್ ಮಂಡೆಯಿಂದ ಅಂತ ಹೇಳ್ತಿದ್ದಾರೆ. ಸೊ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿರಿ ಡ್ರಾಯಿಂಗ್ ಯಾವ ಥರ ಇದೆ ಅಂತ. ನಾನು ಇದನ್ನು ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂದರೆ, ನಿಮಗೆ ನನ್ನದು ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ, ನಾವು ಮೇಲ್ಗಡೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಬಾಡಿಗೆ ಕೊಟ್ಟಿದ್ದೀವಿ. ಸೊ ಈ ಮನೇಲಿ 2 ಇಯರ್ಸಿಂದ ಒಂದು ಫ್ಯಾಮಿಲಿ ರೆಂಟಿಗಿದ್ದರು. ಸೊ ಮನೇಲಿ ಒಂದು ಮಗು ಇತ್ತು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಅವತಾರ ಮಾಡಿದ್ದಾರೆ ಅಂತ ಮನೇನ.
ಎಷ್ಟು ಉಜ್ಜಿದ್ರೂ ಅದು ಹೋಗ್ತಾ ಇಲ್ಲ. ಸಖತ್ತು ಸ್ಟೇನ್ ಆಗಿಬಿಟ್ಟಿದೆ. ಪೇಂಟ್ ಮಾಡೋರು ಒಂದು ದಿನ ಮಾಡೋ ಕೆಲಸವನ್ನು 2 ದಿನ ಮಾಡಿದ್ದಾರೆ. ಅದನ್ನು ಮೈನಲ್ಲಿ ಅಪ್ಪ ಮಾಡಿದರೂ ಹೋಗ್ತಾ ಇಲ್ಲ, ಸ್ಯಾಂಡ್ ಪೇಪರಲ್ಲಿ ತಿಕ್ಕಿದ್ರೂ ಹೋಗ್ತಾ ಇಲ್ಲ. ನಾವು ಆ್ಯಕ್ಚುಲಿ ಮನೆಗೆ ಪ್ಯೂರ್ ವೈಟ್ ಥೀಮಲ್ಲೇ ಮಾಡಿಸಿದ್ದು. ಸೊ ವಾಟರ್ ಪ್ರೂಫ್ ಪೇಂಟನ್ನು ಮಾಡಿಸಿದ್ವಿ. ಸೊ ಇವಾಗ ಯಾವ ರೀತಿ ಸ್ಟೇನ್ಸ್ ಆಗಿಬಿಟ್ಟಿದೆ ನೋಡಿ. ಇದ್ರದ್ದೇ ನನಗೆ 2 ದಿನ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ನೀವು ನೋಡ್ತಿರ್ಬೋದು, 2 ಅಲ್ಲ 3 ಅಲ್ಲ 4 ಕೋಟಿಂಗ್ ಮಾಡಿದ್ರೂ ಸೊ ಇದು ಇದರ ಕವರ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನನಗೂ ರಜೆ ಇದ್ದಿದ್ದರಿಂದ ನಾನು ನಿಂತಿದ್ದು ಪೇಂಟನ್ನು ಮಾಡಿಸ್ತಾ ಇದ್ದೆ. ನೀವು ನೋಡ್ತಿರ್ಬೋದು. ಸೊ ಪೇಂಟ್ ಮಾಡೋದಕ್ಕೆ ನಾವು ಯಾರಿಗೆ ಬಾಡಿಗೆ ಕೊಟ್ಟಿದ್ವಲ್ಲ ಅವ್ರಿಗೆ ಹೇಳಿದ್ವಿ, ಅವರೇ ಕಳಿಸಿದ್ರು. ಸೊ ನಾನು ನಿಂತಿದ್ದು ಸ್ಟೈನ್ಸ್ ಎಲ್ಲ ನೀಟಾಗಿ ಕವರ್ ಆಗೋ ಥರ ಪೇಂಟ್ ಮಾಡಿಸ್ತಾ ಇದ್ದೆ. ಇದು ಸಿಂಗಲ್ ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ ನೋಡ್ತಿರ್ಬೋದು. ಆ ಮಗು ಒಂದು ಜಾಗನೂ ಬಿಟ್ಟಿಲ್ಲ, ಹುಡುಕಿ ಪೆನ್ಸಿಲಲ್ಲಿ ಈ ರೀತಿ ಡ್ರಾಯಿಂಗ್ ಮಾಡಿಬಿಟ್ಟಿದೆ. ನೀವು ನೋಡ್ತಿರ್ಬೋದು ಎಷ್ಟು ಕಷ್ಟಪಟ್ಟು ಎಲ್ಲ ತಿಕ್ತಾ ಇದ್ದಾರೆ ಅಂತ. ಸೊ 90% ಕವರ್ ಆಯಿತು, ಇನ್ನು 10% ವಿಸಿಬಲ್ ಇತ್ತು. ಸೊ ಏನು ಮಾಡೋಕ್ಕಾಗುತ್ತೆ, ನಾವು ಅಂದ್ಕೊಂಡ್ವಿ ಎಲ್ಲ ಕವರ್ ಆಗುತ್ತೆ ಪೇಂಟಲ್ಲಿ ಅಂತ. ಫ್ರೆಂಡ್ಸ್, ನೀವೇನಾದರೂ ಮನೆ ಬಾಡಿಗೆ ಕೊಟ್ಟಿದ್ದರೆ ಅಥವಾ ನೀವು ಬಾಡಿಗೆ ಮನೇಲಿದ್ದರೆ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದನ್ನು ದಯವಿಟ್ಟು ಶೇರ್ ಮಾಡಿ. ಏನು ಮಾಡೋಕ್ಕಾಗುತ್ತೆ, ಮನೆ ಕೊಟ್ಟ ಮೇಲೆ ಅವ್ರು ಬಿಡೋವರೆಗೂ ನಾವು ಏನು ಮಾತಾಡೋಕ್ಕಾಗಲ್ಲ. ನೋಡಿರಿ, ಮೈನರ್ ಲಪ್ಪ ಮಾಡಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೋಡಿ ಲಪ್ಪ ಯಾವ ರೀತಿ ಕಿತ್ತಿದೆ ಅಂತ. ಮಗು ನೋಡಿ ಯಾವ ರೀತಿ ಕಾರ್ನರ್ಸ್ ಎಲ್ಲ ಕಿತ್ತುಬಿಟ್ಟಿದೆ. ನನಗಂತೂ ನೋಡಿ ತುಂಬ ಬೇಜಾರಾಯಿತು. ನೋಡ್ತಾ ಇರ್ಬೋದು, ಪ್ರತಿಯೊಂದು ಕಾರ್ನರಲ್ಲೂ ಈ ರೀತಿ ಕಿತ್ತುಬಿಟ್ಟಿದೆ ಲಪ್ಪನ. ಮಗು ತುಂಬ ಚಿಕ್ಕ ಮಗು ಅಂತಲೇ ಹೇಳಲ್ಲ, LKG ಓದ್ತಾ ಇದ್ರು ಅವರು. ಸೊ ನೀವು ನೋಡ್ತಿರ್ಬೋದು, ಅದನ್ನು ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ತುಂಬ ಕಷ್ಟ ಆಯಿತು ಫ್ರೆಂಡ್ಸ್ ಇದನ್ನೆಲ್ಲ ಕವರ್ ಮಾಡೋವಂಥದ್ದು. ಸೊ ನನಗೊಂದು ಅನುಭವ ಆಗಿದ್ದು ಏನು ಅಂದರೆ, ನೆಕ್ಸ್ಟು ಮನೆ ಕೊಟ್ಟಾಗ ಅವ್ರಿಗೇ ಹೇಳಿಬಿಡಬೇಕು, ಸೊ ಈ ರೀತಿ ಮಾಡೋದಾದರೆ ನಾವು ಮನೆಯನ್ನೇ ಕೊಡಲ್ಲ ಅಂತ. ನೋಡಿ ಫ್ರೆಂಡ್ಸ್, ಪೇಂಟ್ ಫೈನಲಿ ಆಗ್ತಾಯಿದೆ. ತುಂಬ ಟ್ರೈ ಮಾಡಿದರು ಕವರ್ ಮಾಡೋದಕ್ಕೆ. ಸೊ ಆದಷ್ಟು ನಾನು ಹೇಳಿದಾಗೆ ಒಂದು 90% ಅವರು ಅದನ್ನು ಕವರ್ ಮಾಡಿದ್ದಾರೆ. ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಹೊರಗಡೆ ವರಾಂಡ. ಸೊ ಆ ಕಡೆ ಮನೆ ಒಂದು ಬಾಡಿಗೆ ಕೊಟ್ಟಿದ್ದೀವಿ. ಅದಾದಮೇಲೆ ನಾನು ವಾಟರ್ ವಾಶ್ ಮಾಡಿ ಅಂತ ಹೇಳಿದ್ರೆ, ಮತ್ತು ನಿಂಬೆಹಣ್ಣು ಸೋಡಾ ಹಾಕಿ ಏನೋ ವಾಶ್ ಮಾಡಿದ್ವಿ ಅಂತ ಹೇಳಿದರು. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ತು ವಾಟರ್ ವಾಶ್ ಮಾಡೋದಕ್ಕೆ ಹೇಳಿದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಯಾವ ರೀತಿ ಇದು ಗೋಡೆ ಯಾವ ರೀತಿ ಮಾಡಿದ್ರು ಅಂತ. ಪರವಾಗಿಲ್ಲ, ತುಂಬ ಎಫರ್ಟ್ ಹಾಕಿ ಪೇಂಟನ್ನು ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಮೊದಲು ಯಾವ ರೀತಿ ಇತ್ತು, ಈಗ ಯಾವ ರೀತಿ ಟರ್ನ್ ಮಾಡಿದ್ದಾರೆ ಅಂತ. ಸೊ ನೋಡಿ, ತುಂಬ ಸ್ಟೇನ್ಸ್ ಆಗಿಬಿಟ್ಟಿತ್ತು. ಈವನ್ ಇಲ್ಲೂ ಅಷ್ಟೇ, ಕಿಚನಲ್ಲಿ ಮೇಲ್ಗಡೆ ದೀಪ ಹಚ್ಚಿರ್ತಾರಲ್ವ, ಅದೆಲ್ಲ ಹೊಗೆ ಹೋಗ್ಬಿಟ್ಟು ತುಂಬ ಸ್ಟೇನ್ಸ್ ಆಗಿತ್ತು. ಸೊ ಆಲ್ಮೋಸ್ಟ್ ಸಮ್ವಾಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಫೈನಲ್ ರಿಸಲ್ಟ್. ಬಿಕಾಸ್ ನಾವು ತುಂಬ ಕಷ್ಟಪಟ್ಟೆ ಅಲ್ವಾ, ಮನೆ ಕಟ್ಟಿರ್ತೀವಿ, ಸಾಲ ಮಾಡ್ಕೊಂಡಿರ್ತೀವಿ, ಅದರದ್ದು EMI ಕಟ್ತಾ ಇರ್ತೀವಿ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಯಾರೇ ಬಾಡಿಗೆ ಮನೇಲಿರ್ರಿ, ಸ್ವಲ್ಪ ಕೇರ್ ತೊಗೊಂಡು ಮನೆಯನ್ನು ಅವ್ರು ಯಾವ ರೀತಿ ಕೊಟ್ಟಿರ್ತಾರೆ ಆ ರೀತಿ ವಾಪಸ್ ಕೊಡೋದಕ್ಕೆ ಪ್ರಯತ್ನ ಪಡಿ. ನೀವು ಅಂದ್ಕೊಂಡಿರ್ತೀರ ದುಡ್ಡು ಕೊಟ್ಟರೆ ಎಲ್ಲ ರಿಪೇರಿ ಆಗುತ್ತೆ ಅಂತ, ಅದು ಖಂಡಿತ ಸುಳ್ಳು. ಸೊ ನಾನು ಮೊದಲು ಯಾವ ರೀತಿ ಗೋಡೆನ ಮಾಡಿಸಿದ್ದೆ ಆ ರೀತಿ ನಂಗೆ ವಾಪಸ್ ಸಿಗಲೇ ಇಲ್ಲ. ಸೊ ತುಂಬ ಏನು ಸ್ಕ್ರ್ಯಾಚಸ್ ಹಾಗೆ ಕಾಣಿಸ್ತಾ ಇತ್ತು, ಸ್ಟೇನ್ಸ್ ಎಲ್ಲ ಹಾಗೆ ಕಾಣಿಸ್ತಾ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಪೇಂಟ್ ಮಾಡೋರು ಅವ್ರ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನೋಡಿ, ಹೊರಗಡೆ ಎಲ್ಲ ಪೇಂಟ್ ಮಾಡಿಸ್ಕೊಟ್ಟಿದ್ದಾರೆ. ಮಗು ತುಂಬ ಗಲೀಜು ಮಾಡಿಬಿಟ್ಟಿತ್ತು, ಹೊರಗಡೆ ಎಲ್ಲ ಸ್ಟೇನ್ಸು, ಕೈಯೆಲ್ಲ ಹಿಟ್ಬಿಟ್ಟು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ದಯವಿಟ್ಟು ನನ್ನ ವಿಡಿಯೋನ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.